ಡು ಆರ್ ಡೈ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಾಯಚೂರು ಬರಗಾಲ ಘೋಷಣೆ ಸೇರಿದಂತೆ ಹಲವು ರೈತಪರ ಬೇಡಿಕೆಗಳ ಮನವಿ ಸಲ್ಲಿಕೆ. ಮಸ್ಕಿ ಜುಲೈ 10 ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕು ತಹಶೀಲ್ದಾರ್ ಅವರಿಗೆ ಬರಗಾಲ ಘೋಷಣೆ ಸೇರಿದಂತೆ ರೈತರ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ರೈತ ಮುಖಂಡರು ಮನವಿ ಸಲ್ಲಿಸಿದರು. ಮನವಿಯಲ್ಲಿ ಬರಗಾಲವನ್ನು ಅಧಿಕೃತವಾಗಿ ಘೋಷಿಸಿ ರೈತರ ಬೆಳೆ ನಷ್ಟಕ್ಕೆ ಅನುಗುಣವಾಗಿ ಸೂಕ್ತ ಪರಿಹಾರ ಒದಗಿಸಬೇಕು. ಕೃಷಿ ಪಂಪ್ಸೆಟ್ಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಮಾಡಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಹಾಗೂ ಸಾಲ ವಸೂಲಾತಿ ಕ್ರಮಗಳನ್ನು ತಕ್ಷಣ ಸ್ಥಗಿತಗೊಳಿಸಬೇಕು ಎಂದು ಆಗ್ರಹಿಸಲಾಯಿತು. ಇದೇ ವೇಳೆ ರೈತರ ಸಿಬಿಲ್, ಸಿಐಬಿಐಎಲ್ ಅಂಕವನ್ನು ಪರಿಗಣಿಸಬಾರದು, ಅಡವಿಟ್ಟಿರುವ ಬಂಗಾರವನ್ನು ಮುಟ್ಟುಗೋಲು ಹಾಕಿಕೊಳ್ಳಬಾರದು, ಜಾನುವಾರುಗಳಿಗೆ ಅಗತ್ಯವಾದ ಮೇವನ್ನು ಮನೆ ಮನೆಗೆ ವಿತರಿಸಬೇಕು ಎಂದು ಒತ್ತಾಯಿಸಲಾಯಿತು. ಇದಲ್ಲದೆ ಮದ್ಯಪಾನ ಹಾಗೂ ಅನಧಿಕೃತ ಮದ್ಯ ಮಾರಾಟವನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಮಟ್ಕಾ, ಗುಟ್ಕಾ, ಇಸ್ಪೀಟ್, ಆನ್ಲೈನ್ ಬೆಟ್ಟಿಂಗ್ ಸೇರಿದಂತೆ ಜನರಿಗೆ ಮಾರಕವಾಗಿರುವ ಎಲ್ಲ ಅಕ್ರಮ ಚಟುವಟಿಕೆಗಳನ್ನು ಸಂಪೂರ್ಣ ಬಂದ್ ಮಾಡಬೇಕು ಎಂದು ಮನವಿ ಮಾಡಲಾಯಿತು. ಗ್ರಾಮೀಣ ಭಾಗದಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವವರಿಗೆ ಮರಳು ಲಭ್ಯತೆಯನ್ನು ಸರಳೀಕರಿಸಬೇಕು. ಗೃಹಲಕ್ಷ್ಮಿ, ಯುವನಿಧಿ ಹಾಗೂ ಸಂಧ್ಯಾ ಸುರಕ್ಷಾ ಪಿಂಚಣಿ ಯೋಜನೆಗಳ ಹಣವನ್ನು ಯಾವುದೇ ಕಾರಣಕ್ಕೂ ತಡೆಹಿಡಿಯಬಾರದು. ಮಳೆ ಕೊರತೆಯನ್ನು ಗಮನಿಸಿ ಮೋಡ ಬಿತ್ತನೆ ಕಾರ್ಯವನ್ನು ಶೀಘ್ರ ಕೈಗೊಳ್ಳಬೇಕು ಎಂಬ ಬೇಡಿಕೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಡಾ ಎಂ.ಎಸ್. ಸ್ವಾಮಿನಾಥನ ವ.ಜ.ಹೋ. ಸಮಿತಿ ಅಧ್ಯಕ್ಷ ಶರಣಪ್ಪ ಮರಳಿ ಸುಲ್ತಾನಪುರ, ಜಿಲ್ಲಾ ಅಧ್ಯಕ್ಷ ರಾಮಯ್ಯ ಜವಳಗೆರೆ, ಮಸ್ಕಿ ತಾಲೂಕು ಗೌರವ ಅಧ್ಯಕ್ಷ ಲಾಲಸಾಬ ನಾಡಗೌಡ, ಮಸ್ಕಿ ತಾಲೂಕು ಅಧ್ಯಕ್ಷ ವೆಂಕಟೇಶ ಸಂತೆಕೆಲ್ಲೂರು, ಜಿಲ್ಲಾ ಕಾರ್ಯಾಧ್ಯಕ್ಷರಾದ ವೆಂಕಟೇಶ ರತ್ನಾಪುರ ಹಟ್ಟಿ ಹಾಗೂ ಮಾನಯ್ಯ ಅಂಕುಶದೊಡ್ಡಿ, ಮಸ್ಕಿ ತಾಲೂಕು ಉಪಾಧ್ಯಕ್ಷ ವೀರಭದ್ರಪ್ಪ ಕೆ. ಬಸಾಪುರ ಸೇರಿದಂತೆ ಹಲವು ಗ್ರಾಮಗಳ ಪ್ರಮುಖ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ವಿನೋದ್ ದೇಸಾಯಿ. ಇವತ್ತು ಮರಳನ್ನು ಸರಳೀಕರಣವಾಗಿ ರೈತರಿಗೆ ಸಿಗಂಗಾಗಬೇಕು. ಅವ್ರು ಟ್ರ್ಯಾಕ್ಟರ್ ಹಿಡಿಬಾರದು, ಇಲ್ಲ ಅವ್ರು ಅಲ್ಲಿ ಕುಂದಿರ್ಬೇಕು. ನಾನು ಹೇಳೋದು ಮುಸ್ಲಿಂ ಯಾರ ತರಲಿ ಎಲ್ಲೆಲ್ಲೇ ಅನುಮೋದನೆ ಸಿಕ್ಕ ಸರ್ಕಾರದ ಅಲ್ಲೆಲ್ಲೇ ಅವ್ರು ಕುಂತು ರಾಯಲ್ಟಿ ತಗೋಬೇಕು ಒಂದು ಸರ್ಕಾರಕ್ಕೆ ಹಣ ಸಂಗ್ರಹಣೆ ಮಾಡ್ಕೋಬೇಕು. ಒಂದು ಇಲ್ಲಾಂದ್ರೆ ಯಾವುದೇ ಗಾಡಿ ಹಿಡಿಬಾರ್ದು. ನಾವು ಇವತ್ತು ಹೇಳೋದು ನಾವು ಓಸು ಗಾಡಿ ಬಿಡ್ಬೇಕು, ಯಾವುದೇ ಗಾಡಿ ಹಿಡಿಯುತ್ತಿಲ್ಲ. ಹೌದನ್ರಿ? ರಾಯಲ್ಟಿ ಅಲ್ಲ, ಅದು ಕಮಿಷನ್. ಮಾಮೂಲಿ ಕೊಟ್ಟರೆ ಹೊಡೆದಷ್ಟ ಅಲ್ಲ. ನಾವು ಇವ್ರು ಅಂಗಡಿ ತೆರ್ಕೊಂಡು ಕುಂತಪ್ಪ ಅಂದ್ರೆ ಸರ್ಕಾರಕ್ಕೆ ನಾವು ರಾಜಧಾನಿ ಕಟ್ಟಕ್ಕೆ ತಯಾರಾಗಿದ್ದೀವಿ. ಇವತ್ತು ಮಾನ್ಯ ತಹಸೀಲ್ದಾರ್ ಮೂಲಕ ನಾನು ಹೇಳಕ್ಕೆ ಇಷ್ಟಪಡೋದೇನೆಂದರೆ, ನಾವು ಸರ್ಕಾರಕ್ಕೆ ಏನು ನಿಗದಿಪಡಿಸಿರೋ ಶುಲ್ಕವನ್ನು ಭರಿಸಿ ನಾವು ಉಸುಗೊಡೆಗೆ ನಾವು ತಯಾರಿದ್ವಿ ಅಂದ್ರೆ ನಮ್ಮ ಮನೆಗಳಿಗೆ. ಈಗ ನೀವು ಅದನ್ನ ಅಲ್ಲಿ ಕುಂದ್ರಲ್ಲ ಅಂದ್ರೆ ನಂದೇನು ತಪ್ಪಲ್ಲ. ನಾನು ಬೇಕು ಉಸುಗ ನಾನು ತರ್ತೀನಿ, ನಾನು ಟ್ಯಾಕ್ಟರ್ ಹಿಡಿಬಾರ್ದು, ಟ್ಯಾಕ್ಟರ್ ಕೇಸ್ ಹಾಕ್ಬಾರ್ದು. ಯಾಕಂದ್ರೆ ಕಂದಾಯ ಇಲಾಖೆಯವರು ಅಧ್ಯಕ್ಷರು, ಅದಕ್ಕೆ ಅಧ್ಯಕ್ಷರು ಅಂದ್ರೆ ತಾಲೂಕು ಮರಳು ವ್ಯಾಪ್ತಿಗೆ ಅಧ್ಯಕ್ಷರು ಇವರೇ ಅಂದ್ರೆ ಸಹಾಯಕ ಆಯುಕ್ತರು ಬರ್ತಾರೆ. ಇಲ್ಲಿ ಅವರು ಬರ್ತಾರಲ್ಲ ತಹಸೀಲ್ದಾರ್. ಇದರಲ್ಲಿ ಏನಾಯ್ತು, ನಾವೇನು ತಗೊಂಬಿಟ್ಟಿವಿ, ಪೊಲೀಸ್ ಇಲಾಖೆ ಒಂದಂತ ತಗೊಂಬಿಟ್ಟಿವಿ. ಪೊಲೀಸ್ ಇಲಾಖೆ ಒಂದು ಸದಸ್ಯ ಇಲಾಖೆ. ಅಧ್ಯಕ್ಷರು ಯಾರು? ತಹಸೀಲ್ದಾರ್ ಅಥವಾ ಎ ಸಿ ಅಥವಾ ಡಿ ಸಿ, ಜಿಲ್ಲಾ ಮರಳಿಗೆ ಡಿ ಸಿ ಅವರು. ಈ ಕಾರ್ಯದರ್ಶಿ ಯಾರಂದ್ರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರು ಕಾರ್ಯದರ್ಶಿಗಳು ಅವರು ಆ ಸಮಿತಿಗೆ. ಈ ಪೊಲೀಸ್ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ ಇನ್ನಿತರ ಇಲಾಖೆ ಅದವಲ್ಲ, ಸದಸ್ಯ ಇಲಾಖೆಗಳು. ಹೌದು ಸರ್, ಮೆಂಬರ್ಶಿಪ್ ಅವರು. ಇಲ್ಲೇನಾಗ್ಬಿಡುತ್ತೆ, ಪೊಲೀಸ್ ಇಲಾಖೆ ಬುದ್ಧಿ ಕೊಟ್ಟಂಗೆ ಆಗ್ಬಿಡುತ್ತೆ. ಅದು ಬಾ ಒಳೆ ಕೊಡಿ ಕಟ್ಟ 35,000 ಕಟ್ಟು, ಲಕ್ಷ ಕಟ್ಟು, 2 ಲಕ್ಷ ಕಟ್ಟು ಅಂತ. ಹೌದ್ರ ಸಾಬ್ರೆ? ಇದು ನಿಲ್ಬೇಕು. ನಾನು ಹೇಳಿದ್ರೆ ಎಲ್ಲರಿಗೂ ಒಂದೇ ನ್ಯಾಯ. ಹಾಗಾಗಿ ತಾವು ಅಧ್ಯಕ್ಷರಾಗಿರಿ, ಈಶ್ವರ್ ಗಮನಕ್ಕೆ ತಂಬರ್ರಿ, ತಹಸೀಲ್ದಾರ್ ಗಮನಕ್ಕೆ ತಂಬರ್ರಿ. ತಾವು ಮಾನ್ಯತೆಯಿಂದ ಸ್ವಲ್ಪ ಹಳ್ಳಿ ಕಡೆ ಗಮನ ಹರಿಸಿ ಹಳ್ಳಿ ಉಳಿಸೋಂಥ ಕೆಲಸ ಮಾಡಿರಿ. ಯಾಕಂದ್ರೆ ಇದು ಇವತ್ತು ಹಳ್ಳಿಗಳು ಉಳ್ಕೊಂಡಿಲ್ಲ ನನ್ನ ಪ್ರಕಾರ. ಏನ್ರಿ, ಹಳ್ಳಿಗಳು ನಮ್ಮನೆ ಕಾಡದಂಗೆ ಆಗ್ಬಿಟ್ಟು ಏನು ನೆಮ್ಮದಿ ಇಲ್ಲ. ಯಾರಿಗಾರ ನೆಮ್ಮದಿ ಜನತಾದ ಬರೀ ಸಾಲದಾಗ ಮುಳುಗ್ಬಿಟ್ಟಿವಿ ಎಲ್ಲರೂ. ಇವತ್ತು ಮಕ್ಕಳು ವಿದ್ಯಾಭ್ಯಾಸ ಹಚ್ಚಿರೋ ಸಾಲ, ಬೆಳೆ ಮಾಡಿರೋ ಸಾಲ, ಟ್ರ್ಯಾಕ್ಟರ್ ಸಾಲ, ಮನೆ ಕಟ್ಟಿರೋ ಸಾಲ, ಬೈಕಿರೋ ಸಾಲ, ಇನ್ನು ಎಲ್ಲಿಯಾರ ಇಲ್ಲಿ ಬಂದಿ ಬಸ್ಕೊಂಡು ಸಾಲ ಮಾಡ್ಕೊಂಡು ಬರ್ಬೇಕು ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಕಳೆದ ವರ್ಷ ನೀರಾವರಿ ಇದ್ದವರಿಗೆ ಬ್ಯಾಸಿಗೆ ಬೆಳೆ ಗೇಟ್ಗೆ ತಂದು ಹೋಗ್ತಿ, ಅವಾಗಿಲ್ಲ. ಈಗ ಡ್ಯಾಮಿಗೆ ನೀರು ಬರೋಕ್ಕೆ ಗಚ್ಚಿಲ್ಲ. ಅಲ್ಲಿ ಶೇಷ ಮಾಡಿ ತಿಂಗಳ ಮೇಲೆ ಪಟ್ಟಾದು ನಮ್ಮ ಅವು ನಿಂತ್ಕೊಂಡು ಹೋದ್ವು. ಈಗ ಬಿತ್ತಿದ ಬೆಳೆ ಒಣಗೋದು. ಹಾಗಾಗಿ ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಹೆಚ್ಚಿನ ಗಮನ ಹರಿಸಿ ಇವತ್ತು ಏನು ಮನೆ ಪತ್ರದ ಕೂಲಂಕುಷವಾಗಿ ಎಲ್ಲ ಬರೆದಿದ್ದೀವಿ, ಅದನ್ನು ಗಂಭೀರವಾಗಿ ಪರಿಗಣಿಸಿ ತಾವು ಸೂಕ್ತವಾದ ಆದಷ್ಟು ಬೇಗನೆ ನಿರ್ಧಾರವನ್ನು ಕೈಗೊಳ್ಳುತ್ತಂತ ಭಾವಿಸಿ ಮನೆ ಪತ್ರ ಕೊಡಂಬ್ರಪ್ಪ ಕೊಡಂಬ್ರೆ. ಎಲ್ಲರಿಂದ ಕೊಡ್ರಿ.
56,000 ಕೋಟಿ ಆದಾಯ ಬರ್ತದೆ ಸರ್ಕಾರ ಇದ್ರದ್ದು ಮದ್ಯಪಾನದ ಟ್ಯಾಕ್ಸದಿಂದ. ಈ 56,000 ಕೋಟಿ ಗ್ಯಾರಂಟಿ ಕೊಡ್ತಾರೆ. 56,000 ಕೋಟಿ ಕೊಡೋದು ಬೇಡ ನಮ್ಗೆ, ನಡ್ತಿಲ್ರಿ ಬಿಟ್ರೆ. ಮದ್ಯಪಾನದಿಂದ ಇವತ್ತು ಒಳ್ಳೆ ಒಳ್ಳೆ ವಯಸ್ಸಿನ ಹುಡುಗರು ಆರೋಗ್ಯ ಇರ್ಲಾರ್ದಂಗ ಅನಾರೋಗ್ಯದಿಂದ ಬಳಲಿ ಪೇಷಂಟ್ ಆದಂಗೆ ಆಗ್ಬಿಟ್ಟಾವ. ಅವಕ್ಕೇನಿಲ್ಲ, ನೊಣ ಆಡ್ತಾವ, ನಡೆದ್ರೆ ಜೋಲಿ ಆಗ್ತಾವ, ಚಾವು ಕುಡಿಯೋಕ್ಕಾಗಲ್ಲ, ಕೈ ನಡುಗ್ತಾವ. ಅದೇ ರೀತಿಯಾಗಿ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಸಹಾಯಕ ಹಚ್ಚಿರ್ಬೇಕು ಮದ್ಯಪಾನದಿಂದ ಹೋಗಿ. ಇಲ್ಲ ಒಳ್ಳೆಯವ್ರಿಗೆ ಹೋಗಿ ತಾವು ಕೂತಾರೆ, ತಾವು ಒಂದು ಬಾಂಡ್ಗಲ್ಲಿ ಕೂತು ಅವ್ರ ಸತ್ತು ಹೌದ್ರಿ ಸಾಬ್ರಿ. ಈ ಥರ ಆಗೋದ್ರಿಂದ ನಮ್ಮ ಪಾಪ್ಯುಲೆನ್ಸು ಇವತ್ತು ಏನು ಹಾಕಿಸಿರಿ ಯುವಕರದಂದ್ರೆ ಕ್ಷೀಣಿಸ ಹಾಕಿಸುತ್ತೆ. ಆ ಮದ್ಯಪಾನದಿಂದ ಯುವಕರಿಗೆ ಮಕ್ಕಳಾಗ್ತಾ ಇಲ್ಲ, ನಾನಾ ರೋಗಗಳು ಬರಕತ್ತವ. ಹಿಂಗಾಗಿ ಮದ್ಯಪಾನವನ್ನು ಬಂದ್ ಮಾಡಲು ಸರ್ಕಾರಕ್ಕೆ ಸೂಕ್ತವಾದ ನಿರ್ದೇಶನ ಪರಿಗಣಿಸ್ತಾರೆ. ಅದೇ ರೀತಿಯಾಗಿ ಇವತ್ತು ಪಂಪ್ ಸೆಟ್ಗಳಿಗೆ ಬರಗಾಲ ಐತೆ ಎಂಬುದು ಗೊತ್ತಿದ್ದ ಕಾಸಿ ವಿದ್ಯುತ್ ಇಲಾಖೆಯವರು ಈ ಗಾಳಿನೇ ಬಿಟ್ಟಂಗೆ ಕಾಸಿ 7 ತಾಸು ಕರೆಂಟಾಗಿ 20 ಸಲ ತೆಗೆದು ಬಿಡ್ತಾರೆ. ನಮ್ದು ಯಾರಿಗೆ ಮುಟ್ಟಿರುತ್ತೆ ನಮ್ಮ ಸಾಲ ಇನ್ನೊಂದು ಮಾರು ಉಳಿದಿರ್ತಲ್ಲ, ಕರೆಂಟ್ ಹೋಗ್ಬಿಡುತ್ತೆ, ಒಳ್ಳೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು.